ಐ ಫ್ಯಾಮಿಲಿ, ಇದು ಸ್ಯಾಟರ್ಡೆ ಮಿನಿ ವ್ಲಾಗ್ ಆಗಿರುತ್ತೆ. ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ. ದೇವ್ರನ್ನ ನಾನು ಇನ್ನೂ ತೆಗ್ದಿಲ್ಲ, ಹಾಗಾಗಿ ಬೆಳಗ್ಗೆನೇ ಎದ್ದು ಪರ್ಕೆಲೆಲ್ಲ ಕಸ ಗುಡಿಸ್ಬಾರ್ದಲ್ಲ, ಸೊ ಬಟ್ಟೆಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಇವಾಗ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಸೈಡ್ ರೈಸ್ ಇಟ್ಬಿಟ್ಟು ಆಮೇಲೆ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿ ನೀಟಾಗಿ ಕಲಸಿ ಒಂದು ಬಟ್ಲಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಟೆ. ಅದಾದಮೇಲೆ ದೇವ್ರ ಮನೆಗೆ ಹೋಗ್ಬಿಟ್ಟು ಫಸ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಇವಾಗ ದೇವರಿಗೆ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಸೊ ನಾಳೆ ಭಾನುವಾರ ತೆಗಿಯೋಣ ಅಂತ ಹೇಳಿಬಿಟ್ಟು, ಹಾಗಾಗಿ ತುಂಬ ಮುದ್ದ ಕಾಣಿಸ್ತಾ ಇದ್ರೆ ತೆಗಿಯೋಕ್ಕೆ ಮನ್ಸು ಬಂದಿಲ್ಲ. 3 ದಿನ ಇರಲಿ ದೇವ್ರನ್ನ ಅಂತ ಹೇಳ್ಬಿಟ್ಟು, ಹಾಗೆ ಪ್ರತಿದಿನ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ಬೆಳಗ್ಗೆನೇ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿದೆ. ಆಮೇಲೆ ಸಡನ್ನಾಗಿ ಹಸ್ಬೆಂಡು ನಮ್ಮ ಮಾವವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ, ಬನ್ನಿ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ರೆಡಿಯಾಗಿ ಇವಾಗ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ಅವರ ಅಮ್ಮ ಇದ್ದಾರಲ್ಲ, ತಮ್ಮ, ಅವ್ರ ಊರು ನಾರಾಯಣಪುರ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಾ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಆಗಿತ್ತು. ನಾವು ಕೂಡ ಹೋಗಿ ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬೊಟ್ಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು, ಅಲ್ಲಿ 3 ಜನ ಇದ್ದಾರೆ ಅವರಿಗೆ ಅಣ್ಣ ತಮ್ಮ. ಸೊ ಒಂದು ಊರಿಗೆ ಹೋದರೆ 3 ಜನದ ಮನೆಗೂ ಹೋಗಬೇಕು. ಹಾಗಾಗಿ ಪೂಜೆ ಎಲ್ಲ ಆಗಿತ್ತಲ್ಲ, ಸೊ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಇಲ್ಲಿ ಒಂದು ಪಾಪುನ ಎತ್ಕೊಂಡಿದ್ನ ಬುಜ್ಜಿ, ಆ ಪಾಪುನ ಎತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಗೊಳೋ ಅಂತ ಅಳ್ತಾ ಇದ್ದ. ನನಗೆ ಬೇಜಾರಾಗೋಯ್ತು. ಅಲ್ಲಿ ಸ್ವಲ್ಪ ಇದ್ಬಿಟ್ಟು ನೆಕ್ಸ್ಟ್ ಇನ್ನೊಬ್ರು ಮನೆಗೆ ಹೋದ್ವಿ. ಅಲ್ಲೂ ಕೂಡ ಮಾತಾಡಿಸ್ಕೊಂಡು ವಾಪಸ್ ಪೂಜೆ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ಬುಜ್ಜಿ ಬೇಬಿ ಕೂಡ ನಾನು ಅಕ್ಷತನೇ ಹಾಕ್ತೀನಿ ಅಂತ ಹೇಳಿ ಅವರು ಕೂಡ ಹಾಕ್ತಾ ಇದ್ರು. ಅದಾದಮೇಲೆ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸ್ವಲ್ಪ ಅಡುಗೆ ಕೆಲಸ ಕೂಡ ಇತ್ತು. ನಾವು ಕೂಡ ಹೋಗಿ ಸುಮ್ಮನೆ ಹೆಲ್ಪ್ ಎಲ್ಲ ಮಾಡಿಬಿಟ್ಟು ಫೈನಲಿ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಪೂಜೆ ಎಲ್ಲ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಅದೇ ಊರಲ್ಲಿ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು. ಸುಮ್ಮನೆ ಹೊರಗಡೆ ನಿಂತ್ಕೊಂಡು ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.